ಪವಿತ್ರತೆ, ಸಹನಶೀಲತೆ, ಹರ್ಷಿತ ಮುಖತೆ, ಮಧುರತೆ, ನಿರ್ಭಯತೆ, ಅಂತರ್ಮುಖತೆ, ಧೈರ್ಯತೆ, ನಮ್ರತೆ, ಮೌಲ್ಯದಿಂದ ಅಮೂಲ್ಯ ಜೀವನ. ನಮಸ್ಕಾರ. ಮೌಲ್ಯದಿಂದ ಅಮೂಲ್ಯ ಜೀವನ ಕಾರ್ಯಕ್ರಮದ ಹೊಸ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರತಿ ಬಾರಿಯಂತೆ ಈ ಬಾರಿಯೂ ಒಂದು ಹೊಸ ಮೌಲ್ಯದೊಂದಿಗೆ ನಾವು ಬಂದಿದ್ದೇವೆ. ಮೌಲ್ಯಗಳು ಜೀವನವನ್ನು ಅಮೂಲ್ಯವನ್ನಾಗಿ ಮಾಡ್ತವೆ ಅಂತ ನಾವು ಸಂಚಿಕೆಗಳಲ್ಲಿ ಕೇಳ್ತಾ ಬಂದಿದ್ದೇವೆ. ಒಂದೊಂದು ಮೌಲ್ಯವೂ ಎಷ್ಟು ಮಹತ್ವಪೂರ್ಣವಾದದ್ದು, ಅದನ್ನು ಜೀವನದಲ್ಲಿ ತಗೊಂಡು ಬಂದಾಗ ನಮ್ಮ ಜೀವನವನ್ನು ಬದಲಾಯಿಸುವಂಥ ಕ್ಷಮತೆ ಮೌಲ್ಯಗಳಿಗೆ ಇವೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಇಂದಿನ ದಿನ ಒಂದು ಹೊಸ ಮೌಲ್ಯದೊಂದಿಗೆ ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗೆ ಸ್ಟುಡಿಯೋಲಿದ್ದಾರೆ ಬ್ರಹ್ಮಕುಮಾರಿ ವೀಣಕ್ಕನವರು. ಅಕ್ಕನವರೇ, ಸ್ವಾಗತ. ಓಂ ಶಾಂತಿ. ಮೌಲ್ಯಗಳ ಬಗ್ಗೆ ಚರ್ಚೆ ಮಾಡಿದಾಗ ಅನಿಸುತ್ತೆ ಮೌಲ್ಯಗಳು ಬಹಳ ಇಂಪಾರ್ಟೆಂಟ್. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಉಪಯೋಗಿಸಿದರೆ ಅದು ನಿಮ್ಮ ಉನ್ನತಿಗೆ ಕಾರಣವಾಗ್ತವೆ. ಅದೇ ರೀತಿ ಮೌಲ್ಯಗಳನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ, ಅದರ ಮಿಸ್ಕನ್ಸೆಪ್ಷನ್ಸ್ ಇರಲಿ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಾರ್ದೆ ಹೋದಾಗ ಅದನ್ನ ಜನ ಮಿಸ್ಯೂಸ್ ಕೂಡ ಮಾಡ್ಕೊಳ್ಬಹುದು. ಇವತ್ತಿನ ಮೌಲ್ಯ ರೆಸ್ಪಾನ್ಸಿಬಿಲಿಟಿಯ ಮೌಲ್ಯ, ಜವಾಬ್ದಾರಿಯ ಮೌಲ್ಯ. ಬಹಳ ಜನ ತಿಳ್ಕೊಳ್ತಾರೆ ಜವಾಬ್ದಾರಿ ಅನ್ನೋದು ಒಂದು ಹೊರೆ ಅಂತ. ಕೆಲವೊಬ್ರಿಗೆ ಅನಿಸುತ್ತೆ ನೀವು ಜವಾಬ್ದಾರಿ ತೊಗೊಂಡ್ರೆ ಅದರ ಕಾನ್ಸಿಕ್ವೆನ್ಸಸ್ ನೀವೇ ಫೇಸ್ ಮಾಡಬೇಕಾಗುತ್ತೆ ಅಂತ. ಸೊ ಜವಾಬ್ದಾರಿ ತಗೊಳ್ಳೋದೋ ಬೇಡವೋ, ಜವಾಬ್ದಾರಿ ಒಳ್ಳೆಯದೋ ಒಳ್ಳೆಯದಲ್ವೋ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಜವಾಬ್ದಾರಿ ಅಂದರೆ ಏನು, ನಿಜವಾದ ಅರ್ಥ ಏನು ಅಂತ ತಿಳ್ಕೊಳ್ತೇವೆ. ಸಾಮಾನ್ಯವಾಗಿ ಈ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ನಾವು ಅದನ್ನ ಹೊಣೆಗಾರಿಕೆ ಅಂತಲೂ ಸಹ ಹೇಳ್ಬೋದು. ಜೀವನದಲ್ಲಿ ಮನುಷ್ಯ ಬೇರೆಯವರ ಜವಾಬ್ದಾರಿಯ ಬಗ್ಗೆ ಹಿಂಜರುವುದನ್ನು ನಾವು ಬಹಳ ಕಡೆ ನೋಡ್ತಾ ಇದ್ದೀವಿ. ಇವತ್ತಿನ ವರ್ತಮಾನದ ಒಂದು ಜ್ವಲಂತ ಸಮಸ್ಯೆಯೂ ಸಹ. ಆದರೆ ಜವಾಬ್ದಾರಿ ಇಲ್ಲದೆ ಜೀವನ ಇಲ್ವೇ ಇಲ್ಲ. ಯಾಕಂದ್ರೆ ಜವಾಬ್ದಾರಿ ಅಂದ್ರೆ ನೀವೇನು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರಿ, ಎಬಿಲಿಟಿ ಟು ರೆಸ್ಪಾಂಡ್ ಅಂತ. ಈಗ ನಾನೊಂದು ಕೆಲಸ ಮಾಡ್ತೇನೆ ಅಂದಮೇಲೆ ಆ ಕೆಲಸದ ಬಗ್ಗೆ ಪ್ರಶ್ನೆ ಉತ್ತರ ಅಥವಾ ಅದರದ್ದು ಪ್ಲಸ್ ಮೈನಸ್ ಎಲ್ಲದರ ಬಗ್ಗೆ ನಾನು ಖಂಡಿತವಾಗಿಯೂ ಜವಾಬ್ದಾರನಾಗಿ ಬಿಡ್ತೇನೆ. ಹೀಗಂತೂ ಆಗೋದಿಲ್ಲ, ಕೆಲಸ ನಾನು ಮಾಡಿದೆ, ನೀವು ಅದಕ್ಕೆ ಜವಾಬ್ದಾರರಾಗಿ ಅಂತ. ಬಟ್ ಇವತ್ತು ನಾವು ಆ ರೀತಿಯ ಒಂದು ಸಮಸ್ಯೆಯನ್ನ ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ಒಂದು ಬಾಲ್ಯಕಾಲದಿಂದಲೇ ಬೆಳೆದು ಬಂದಂತಹ ಕಾರಣವು ಮನುಷ್ಯ ಇವತ್ತಿನ ಪರಿಸರವನ್ನ ನೋಡ್ಕೊಳ್ತಾ ಬೇಡ, ನಾನೊಬ್ಬನೇ ಆಗಿರ್ಬೇಕು, ಯಾರ್ದು ನನಗೆ ಆಚೆ ಈಚೆ ಎಳೆದಾಟ ಬೇಡ. ಅಂದ್ರೆ ಜವಾಬ್ದಾರಿಯನ್ನ ಮನುಷ್ಯ ಎಳೆದಾಟ ಅಂತ ಅನ್ಕೊಂಡ್ಬಿಟ್ಟ, ಹೊರೆ ಅಂತ ಅನ್ಕೊಂಡ್ಬಿಟ್ಟ. ಜವಾಬ್ದಾರಿಯನ್ನ ಅಗತ್ಯಕ್ಕಿಂತ ಹೆಚ್ಚಿನ ಒಂದು, ನೀವೇನ್ ಹೇಳ್ತೀರಿ, ಬರ್ಡನ್. ಅದೇ ವಾಸ್ತವಿಕವಾಗಿ ಹಾಗಲ್ಲ. ವಾಸ್ತವಿಕವಾಗಿ ಹೇಗೆ ಅಂದ್ರೆ, ಈಗ ನೋಡಿ, ನಮ್ಗೇನಾದ್ರೂ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನೀನು ಡಿಗ್ರಿ ಮಾಡಿದ್ರೆ, ಮಾಸ್ಟರ್ ಡಿಗ್ರಿ ಮಾಡಿದ್ರೆ ನನಗೆ 20 ಪೇಜ್ 30 ಪೇಜ್ ಬರಿಬೇಕಾಗುತ್ತೆ ಅಂತ ಯಾರಾದ್ರೂ ಹೇಳಿದಿದ್ರೆ ಬಹುಶಃ ನಾವ್ ಯಾರು ಓದ್ತಾನೆ ಇರಲಿಲ್ಲ. ಬಟ್ ಆ ವಯಸ್ಸಿನಲ್ಲಿ ಅದೇನಿತ್ತು ಅದು ನಮ್ಗೆ ಅದು ಅರ್ಥ ಆಗ್ತಾ ಹೋಯ್ತು. ಮುಂದೆ ಹೋದ ಹಾಗೆ ನಮ್ಮ ಶಿಕ್ಷಾಸ್ತರ, ಮಾನಸಿಕವಾಗಿ ವಿದ್ಯೆಯ ಮಟ್ಟ ಏರಿದ ಹಾಗೆ ನಮ್ಗೆ ಅದೇನು ಕಷ್ಟ ಅನಿಸ್ಲಿಲ್ಲ, ಆಟೋಮ್ಯಾಟಿಕ್ಲಿ ಮಾಡಿದ್ವಿ. ನಾವಿವತ್ತು ಸಮಾಜದಲ್ಲಿ ಎಂಥ ಒಂದು ಪರಿಸ್ಥಿತಿ ನೋಡ್ತಿದ್ದೀವಿ ಅಂದ್ರೆ, ಜವಾಬ್ದಾರಿಯನ್ನ ಕೆಲವೊಂದ್ಸಲ ಜವಾಬ್ದಾರಿಯನ್ನ ಇಗೋಯಿಸ್ಟಿಕ್ ಆಗಿ ತಗೊಳ್ತೀವಿ, ಜವಾಬ್ದಾರಿಯನ್ನ ದುರ್ಬಲತೆಯನ್ನಾಗಿ ಬಳಸ್ಕೊಳ್ತೀವಿ, ಕೆಲವೊಂದ್ಸಲ ಜವಾಬ್ದಾರಿಯನ್ನ ಹೊರೆಯನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇದು ಬದಲಾಗಬೇಕಾದ್ರೆ ಜವಾಬ್ದಾರಿ ಒಂದು ಮೌಲ್ಯ ಅಂತ ನಮಗೆ ಅರ್ಥವಾಗಬೇಕು. ಜವಾಬ್ದಾರಿ ಒಂದು ಮೌಲ್ಯ, ಜೀವನ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಆ ಮೌಲ್ಯ ಇದ್ದಾಗ ಆ ವ್ಯಕ್ತಿಗೆ ತನ್ನದೇ ಆದಂತಹ ಒಂದು ಘನತೆ ಇರುತ್ತೆ ಜೀವನದಲ್ಲಿ. ಯಾರು ಮೆಚ್ಚುತ್ತಾರೆ ಮೆಚ್ಚಲ್ಲ, ಅದು ಸೆಕೆಂಡರಿ ಪಾರ್ಟ್. ಆದರೆ ನನ್ನ ಜೀವನವನ್ನ ನಾನು ಹೇಗೆ ನಡೆಸಿದೆ ಅಂತ ಒಮ್ಮೆ ನಾನು ಪುನರಾವಲೋಕನ ಮಾಡಿಕೊಂಡ್ರೆ ಆ ಸಮಯದಲ್ಲಿ ನನ್ನ ಜೀವನದಲ್ಲಿ ನಾನು ಜವಾಬ್ದಾರಿಯುತನಾಗಿದ್ದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಜೀವನದಲ್ಲಿ, ಇಟ್ ಈಸ್ ಅ ಫುಲ್ಫಿಲ್ ಆಫ್ ದ ಲೈಫ್. ಅದರಿಂದ ಆ ಫುಲ್ಫಿಲ್ನೆಸ್ ಬರಬೇಕಾದ್ರೆ ಜೀವನದಲ್ಲಿ ನಾನೀಗ ಪರವಾಗಿಲ್ಲ, ನಾನು ಹೋದ್ರೂ ಇಟ್ಸ್ ಓಕೆ ಅನ್ನುವಂಥ ಮನೋಭಾವ ಮನುಷ್ಯನಲ್ಲಿ ಇದ್ದಾಗ ಒಂದು ಫುಲ್ ಟೈಮ್ ಲೈಫನ್ನು ಎಂಜಾಯ್ ಮಾಡಿದ್ದಾನೆ ಅನ್ನೋದು ಅಲ್ಲಿಗೆ ಗೊತ್ತಾಗುತ್ತೆ. ಅಂದ್ರೆ ಇವತ್ತು ನಾವು ಏನ್ ಅನ್ಕೊಳ್ತೇವೆ, ಪ್ರಾಣಿಗಳ ಹಾಗೆ ಅವಕ್ಕೂ ಏನು ಜವಾಬ್ದಾರಿ ಇಲ್ಲ, ನಮಗೂ ಇಲ್ಲ. ಬಟ್ ಇಲ್ಲ, ಪ್ರಾಣಿಗಳಿಗೆ ತುಂಬ ಜವಾಬ್ದಾರಿ ಇದೆ.
ಯಾಕಂದ್ರೆ ಅವರಿಗೆ ಈ ಜವಾಬ್ದಾರಿಯ ಮಿಸ್ಕಾನ್ಸೆಪ್ಟ್ ಗೊತ್ತಿಲ್ಲ. ಹ್ಮ್ ಈ ಮನುಷ್ಯ ಈ ಜವಾಬ್ದಾರಿಯನ್ನ ತಪ್ಪಾಗಿ ಅರ್ಥೈಸ್ಕೊಂಡಿರೋದ್ರಿಂದ ಅದರಿಂದ ಬಹಳ ಮುಖ್ಯವಾಗಿ ನಮ್ಗೆ ಇವತ್ತು ನೋಡಿ ಒಮ್ಮೆ ವಿಚಾರ ಮಾಡಿ, ತಾಯಿ ತನ್ನ ಜವಾಬ್ದಾರಿಯನ್ನ ಮರೆತರೆ, ಭೂಮಿ ತನ್ನ ಜವಾಬ್ದಾರಿಯನ್ನ ಮರೆತರೆ, ಸೂರ್ಯ ತನ್ನ ಜವಾಬ್ದಾರಿಯನ್ನ ಮರೆತರೆ, ನೀರು ತನ್ನ ಜವಾಬ್ದಾರಿಯನ್ನ ಮರೆತರೆ ಮನುಷ್ಯನ ಬದುಕೇನಾಗ್ಬೋದು ಬಹಳ ಡಿಫಿಕಲ್ಟ್ ಆಗುತ್ತೆ ಅಲ್ವಾ? ನಂಗೆ ಜವಾಬ್ದಾರಿನೇ ಬೇಡ ಅಂತ ತಾಯಿ ಹೇಳ್ಬಿಟ್ಟು ನೀನ್ ಎಲ್ಲಾದ್ರೂ ಬೆಳ್ಕೊ ಹೋಗು ಅಂತ ಮಗುವಿಗೆ ಹೇಳ್ಬಿಟ್ರೆ ಆ ಮಗುವಿನ ಜೀವನ ಹೇಗಾಗ್ಬೋದು? ಹಾಗೆ ಭೂಮಿ ತಾಯಿ ಅಂತ ಹೇಳ್ತೇವೆ. ಭೂಮಿ ತನ್ನೊಳಗಡೆ ಹುದುಗಿದ ಬೀಜವನ್ನ ಗಿಡವಾಗಿ ಮರವಾಗಿ ಬೆಳೆಸುವ ಪೂರ್ಣ ಜವಾಬ್ದಾರಿ ತಗೊಳ್ಳೋದಲ್ದೇನೆ ಆ ಮರ ಗಿಡ ನಿಂತಿರುವವರೆಗೆ ನಾನು ಆಸರೆಯಾಗಿರ್ತೇನೆ ಅನ್ನುವಂಥ ಜವಾಬ್ದಾರಿ ಒಂದು ತತ್ವ. ನಾವದಕ್ಕೆ ಜೀವ ಇಲ್ಲ ಅನ್ಕೊಂಡಿದೀವಿ. ಅಂತಹ ತತ್ವಕ್ಕೂ ಒಂದು ಜವಾಬ್ದಾರಿ ಇದೆ. ಸೂರ್ಯನಿಗೊಂದು ಜವಾಬ್ದಾರಿ ಇದೆ. ಒಂದಿನ ಸೂರ್ಯೋದಯವೇ ಆಗದೆ ಹೋದ್ರೆ ವಿಚಾರ ಮಾಡಿ, ಜೀವ ಸಂಕುಲವೆಲ್ಲ ಏನಾಗಬಹುದು. ಆದ್ರಿಂದ ಈ ಜವಾಬ್ದಾರಿ ಅನ್ನುವುದೊಂದು ಹೊರೆಯಲ್ಲ. ಮನುಷ್ಯ ಜೀವನದಲ್ಲಿ ನಾವು ಸಾಗುವ ಮಾರ್ಗದಲ್ಲಿ ನಮಗೆ ಅಗತ್ಯವಾಗಿ ಬೇಕಾಗಿರುವ ಒಂದು ಊರುಗೋಲು ಅಂದ್ರೆ ಆಧಾರ, ಆಶ್ರಯ. ಅದು ಹೇಗೆ ನೋಡಿ, ವಯಸ್ಸಾದ ಮೇಲೆ ಮನುಷ್ಯನಿಗೆ 2 ಕಾಲು ಸಾಲೋದಿಲ್ಲ, ಒಂದು ಕೋಲ್ ಬೇಕಾಗುತ್ತೆ ಆಧಾರವಾಗಿ. ಹಾಗೆ ಮನುಷ್ಯನ ಜೀವನ ಸರ್ವಾಂಗೀಣವಾಗಿ ಸಫಲವಾಗಬೇಕಾದ್ರೆ ಅದು ಖಂಡಿತವಾಗಿಯೂ ಜವಾಬ್ದಾರಿ ಬೇಕೇ ಬೇಕು ಅಲ್ಲಿ. ಹಾಗಂದ್ರೆ ಜವಾಬ್ದಾರಿ ಅಂದ್ರೆ ಏನು ಅಂದ್ರೆ ಕರ್ತವ್ಯ ಪರತೆ ಇರುತ್ತೆ ಅದರಲ್ಲಿ, ಆದರೆ ಸ್ವಾರ್ಥಭಾವ ಇರುವುದಿಲ್ಲ, ನಾನು ಮಾಡಿದೆ ಅಂತ ಅಹಂಕಾರ ಇರುವುದಿಲ್ಲ, ಅದರ ಆತ್ಮವಿಶ್ವಾಸವಿರುತ್ತೆ. ಈ ಎಲ್ಲ ಮೌಲ್ಯಗಳಿಂದ ಸುಶೋಭಿತವಾಗಿ ಒಂದ್ ಲೆಕ್ಕದಲ್ಲಿ ಇದನ್ನ ಒಂದು ಕಾನ್ಶಿಯಸ್ ಅಂತಲೂ ಹೇಳ್ಬೋದು ನಾವು. ರೆಸ್ಪಾನ್ಸಿಬಿಲಿಟಿ ಇಸ್ ಒರಿಜಿನಲ್ ಕಾನ್ಶಿಯಸ್. ಇದು ಎಲ್ಲರಲ್ಲೂ ಇದೆ, ಇರಬೇಕು. ಆದ್ರೆ ಇದ್ದಿದ್ದನ್ನ ನಾವೆಲ್ಲೋ ಒಂದು ಕಡೆ ಸಪ್ರೆಸ್ ಮಾಡ್ತಿದ್ದೀವಿ. ಈಗ ನೀವು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳಿದ್ರಿ, ಇದು ರೆಸ್ಪಾನ್ಸ್ ಮಾಡುವಂಥ ಎಬಿಲಿಟಿ ಅಂತ ಹೇಳಿದ್ರಿ. ಈಗೋ ಇರಲಾರ್ದಲೇ ಆ ಆ್ಯಕ್ಷನಿಗೆ ಏನೋ ಆಗಿದೆ, ಆ ಕೆಲಸ ಏನು ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ಇದನ್ನು ನಾನು ಮಾಡಿದ್ದೇನೆ ಅಂತ. ಈಗ ನಾನು ರೆಸ್ಪಾನ್ಸಿಬಲ್ ಆಗಬೇಕು ಅಂತ ಬಹಳಷ್ಟು ಜನಕ್ಕೆ ಹೇಳ್ತಿರ್ತಾರೆ. ದೊಡ್ಡವರು ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಟೀಚರ್ಸ್ ಹೇಳ್ತಾರೆ. ಚಿಕ್ಕ ಮಕ್ಕಳಿದ್ರು ಅಥವಾ ಟೀನೇಜರ್ಸ್ ಇದ್ರು ಅಂದರೆ ನೀವು ದೊಡ್ಡವರು ಆಗ್ತಾ ಇದ್ದೀರಾ, ಈಗ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ತಗೊಳ್ಬೇಕು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಬಹಳಷ್ಟು ಚಿಕ್ಕವರಿಗೆ, ಟೀನೇಜ್ ಏನು ಜನತೆ ಇದೆಯೋ ಅವರು ಆ ಏಜ್ ಗ್ರೂಪಲ್ಲಿ ಅವರು ಪೂರ್ಣ ರೀತಿ ಅಡಲ್ಟ್ಸು ಅಲ್ಲ, ಪೂರ್ಣ ರೀತಿ ಮಕ್ಕಳು ಅಲ್ಲ, ಅಡೋಲಸೆನ್ಸ್ ಇದ್ದಾರೆ. ಆವಾಗ ಇದನ್ನು ಹೇಳಿದಾಗ ನೀವು ದೊಡ್ಡವರಾಗ್ತಾ ಇದ್ದೀರಾ, ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು ಅಂದಾಗ ಏನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಲೈಫಿನ ರೆಸ್ಪಾನ್ಸಿಬಿಲಿಟಿ ನಾವು ತೊಗೊಳ್ಬೇಕಾ? ಯಾಕಂದರೆ ಕೆಲವೊಂದು ಟೈಮ್ ಅನಿಸುತ್ತೆ ನಮ್ಗೆ ಹೇಗೆ ಬೇಕೋ ಅದನ್ನು ನಾವು ಮಾಡೋದಕ್ಕೆ ಹೋದರೆ, ನಾವು ನಮ್ಮ ಆ್ಯಕ್ಷನಿಗೆ ರೆಸ್ಪಾನ್ಸಿಬಲ್ ಇದ್ದೇವೆ ಅಂತ ಮಾಡೋದಕ್ಕೆ ಹೋದರೆ ನೀವು ಇಷ್ಟು ದೊಡ್ಡವರಾಗ್ಬಿಟ್ರಾ ಅಂತ ಕೂಡ ಕೆಲವು ಸಾರಿ ಪೇರೆಂಟ್ಸ್ ಕೇಳ್ತಾರೆ. ಒಂದು ವೇಳೆ ಮಕ್ಕಳ ಥರ ತಪ್ಪು ಮಾಡಿದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಳ್ಳೋದಿಲ್ವಾ, ಇಷ್ಟು ದೊಡ್ಡವರಾಗ್ತಾ ಇದ್ದೀರಾ, ಕಲ್ತಿಲ್ವಾ ಅಂತ ಹೇಳ್ತಾರೆ. ಆ್ಯಕ್ಚುಲ್ ರೆಸ್ಪಾನ್ಸಿಬಿಲಿಟಿ ಏನು ಆವಾಗ ಆ ಮಕ್ಕಳಿಗೆ ಅನ್ನೋದು ಸ್ವಲ್ಪ ದ್ವಂದ್ವ ಅವರಲ್ಲಿ ಉಂಟಾಗುತ್ತೆ. ಇದ್ರ ಬಗ್ಗೆ ನಾನು ಕೇಳಬೇಕು ಅಂತ ಬಯಸ್ತೇನೆ. ಎಸ್ಪೆಷಲಿ ನೀವೇನು ಕೇಳಿದ್ರಿ, ಈಗ ರೆಸ್ಪಾನ್ಸಿಬಿಲಿಟಿ ಬೇಸಿಕ್ ಆಗಿ ನಾವು ಕೆಲವು ವಿಚಾರ ಮಾಡಿದ್ರಿ. ಖಂಡಿತವಾಗಿಯೂ ಡ್ಯೂ ಟು ಏಜ್ ಅನ್ಬೋದು ಅಥವಾ ಬದಲಾಗ್ತಿರೋ ಕಾಲಮಾನ, ಬಹುಶಃ ನಾವು ನಮ್ಮ ಹಿರಿಯರ ಹತ್ರ ಆ ರೀತಿಯಾಗಿ ಆ ವಯಸ್ಸಿನಲ್ಲಿ ಕೆಲವು 4-6 ಮಾತುಗಳು ಬರಬಹುದು. ಬಟ್ ಆ ರೀತಿಯ 4-6 ಮಾತುಗಳೇ ನಮಗೆ ಜವಾಬ್ದಾರಿಯನ್ನು ಮೂಡಿಸುತ್ತೆ. ಅಂದ್ರೆ ಯಾವುದರಲ್ಲಿ ನಾನು ಮುಂದೆ ಹೋಗಬೇಕು, ಯಾವುದರಲ್ಲಿ ನಾನು ಮುಂದೆ ಹೋಗದೆ ಬೇರೆಯವ್ರನ್ನ ಅಂದ್ರೆ ಹಿರಿಯರನ್ನ ಮುಂದಿಟ್ಕೊಂಡು ಹೋಗಬೇಕು, ಇಟ್ ಇಸ್ ಆಲ್ಸೋ ರೆಸ್ಪಾನ್ಸಿಬಿಲಿಟಿ. ಈಗ ಕೆಲವು ಮನೆಯಲ್ಲಿ ಈಗ ಒಂದು ಹಾರ್ಡ್ ಆ್ಯಂಡ್ ಫೈನ್ ಆಗಿ ಡಿಸಿಷನ್ ತಗೊಳ್ಬೇಕು. ಅಂಥ ಸಮಯದಲ್ಲಿ ಆ ಡಿಸಿಷನ್ ತಗೊಳ್ಳೋದ್ರಿಂದ ಇಡೀ ಫ್ಯಾಮಿಲಿ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಅಂಥ ಸಮಯದಲ್ಲಿ ಹಿರಿಯರನ್ನ ಮುಂದಿಟ್ಕೊಳ್ಬೇಕಾದದ್ದು ಅಗತ್ಯ. ಇವತ್ತು ಏನಾಗ್ತಿದೆ ಈ ಜನ್ರೇಷನ್ನಲ್ಲಿ ನಾವು ಕಾಣ್ತಿರುವುದೇನು ಅಂದರೆ, ಸಾಮಾನ್ಯವಾಗಿ ಒಂದು ಓಲ್ಡ್ ಏಜ್ನಲ್ಲಿ ಬರುವ ಸಮಸ್ಯೆ ಏನು ಅಂದರೆ, ಇವ್ರು ಏನು ಮಾಡ್ತಾರೋ ನಮಗೆ ಹೇಳಿ ಮಾಡಲಿ ಅಂತ ಅದನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ನಮಗೇನು ಅನ್ಸುತ್ತೆ, ಎಲ್ಲವನ್ನೂ ಅವ್ರಿಗೆ ಯಾಕೆ ಹೇಳಿ ಮಾಡಬೇಕು, ವಿ ಆರ್ ಆಲ್ಸೋ ಏಬಲ್ ಅಲ್ವಾ ಅಂತ ಒಂದು ಮನೋಭಾವ ಇರುತ್ತೆ. ಬಟ್ ಈ ಒಂದು ಸಣ್ಣ ಕಮ್ಯುನಿಕೇಶನ್ ಬಿಲ್ಟಪ್ ಆಗಿಬಿಟ್ರೆ ಕೇಳಿ ಮಾಡುವುದೊಂದು, ಹೇಳಿ ಮಾಡುವುದೊಂದು. ಎಲ್ಲಿ ಜವಾಬ್ದಾರಿ ಇರುತ್ತೋ 100% ಜವಾಬ್ದಾರಿ ಇದ್ದಾಗ ಮನುಷ್ಯ ಅಲ್ಲಿ ಅವನು ಎರಡೂ ಮಾಡ್ತಾನೆ, ಹೇಳಿಯೂ ಮಾಡ್ತಾನೆ, ಕೇಳಿಯೂ ಮಾಡ್ತಾನೆ. ಈಗ ನೀವೇನು ಹೇಳಿದ್ರಿ, ಮಾಡಿದ್ರೆ ಯಾಕೆ ಮಾಡಿದೆ ಅಂತ ಕೇಳ್ತಾರೆ, ಮಾಡದಿದ್ರೆ ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾರೆ. ಫಸ್ಟ್ ಈಗ ರೆಸ್ಪಾನ್ಸಿಬಿಲಿಟಿ ನಮ್ಮಲ್ಲಿ ಚೆನ್ನಾಗಿ ಪಾಸಿಟಿವ್ ಆಗಿ ಡೆವಲಪ್ ಆಗಬೇಕಾದ್ರೆ
ಬಹಳ ಮುಖ್ಯವಾಗಿ ಸಹನೆ. ನಾವು ಹಿಂದೆಯೂ ಇದರ ಬಗ್ಗೆ ವಿಚಾರ ಮಾಡಿದ್ದೇವೆ. ಈ ಸಹನೆ ಇರಲೇಬೇಕು ಮನುಷ್ಯನಿಗೆ. ಯಾಕಂದ್ರೆ ಒಂದು ಏಜ್ ಗ್ಯಾಪಲ್ಲಿ ಅವ್ರು ಯಾವ ವೇವ್‌ಲೆಂಥಲ್ಲಿ ಯೋಚನೆ ಮಾಡ್ತಾರೆ ಅನ್ನುವುದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಮ್ಗಾಗೋದಿಲ್ಲ. ಅವ್ರು ಹೇಳ್ತಾರೆ, ನೋಡಿ ನಾಳೆ ನಿಮಗೆ ಹೀಗೆ ಹೇಳ್ತಾರಲ್ವಾ, ನೀವು ಅಪ್ಪ ಅಮ್ಮ ಆದಾಗ ನಮ್ಮ ನೋವು ನಿಮಗೆ ಗೊತ್ತಾಗುತ್ತೆ. ಹ್ಮ್ ಈಗ ನಾವ್ ಯಾಕೆ ಹೀಗೆ ಹೇಳ್ತಿದ್ದೀವಿ ಅಂತ. ಅಲ್ಲಿವರೆಗೆ ನಿಮಗೆ ಅರ್ಥ ಆಗೋದಿಲ್ಲ ಅಂತ. ಹಾಗಾಗಿ ಅದು ಅಲ್ಲಿವರೆಗೆ ನಾವು ಕಾಯುವುದಕ್ಕಿಂತ ಸ್ವಲ್ಪ ಸಹನೆ ಇದ್ರೆ ಅವ್ರು ಯಾವ ಭಾವದಲ್ಲಿ ಹೇಳ್ತಾರೆ ಅನ್ನೋದು ನಮಗೆ ಅರ್ಥವಾಗುತ್ತೆ. ಖಂಡಿತವಾಗಿಯೂ ಅಷ್ಟು ಯಾರು ಇವತ್ತಿನ ಯಂಗರ್ ಜನರೇಷನ್ ಯಾರು ಮೂರ್ಖರಂತೂ ಅಲ್ಲ. ಹ್ಮ್ ಸ್ವಲ್ಪ ಒಂದು ಸಹನೆ ಅಥವಾ ಅವರ ಬಗ್ಗೆ ನಮಗೆ ಒಂದು ಕಾಳಜಿ ಅದನ್ನ ನಾವು ತೋರಿಸ್ಬಿಟ್ರೆ ಆಗ ಬೆಳೆಸಿಕೊಳ್ಳುವ ಆತ್ಮವಿಶ್ವಾಸ ಇದೆಯಲ್ಲ. ಯಾಕಂದ್ರೆ ಜೀವನದಲ್ಲಿ ಕೇವಲ ನಮ್ಮ ಸಂಪಾದನೆ ನಮ್ಮ ವಿದ್ಯೆಯೇ ಎಲ್ಲವೂ ಅಲ್ಲ. ನಮ್ಮ ಹಿರಿಯರ ಆಶೀರ್ವಾದವೂ ಮನುಷ್ಯನ ಜೀವನಕ್ಕೆ ಬೇಕು. ಈ ಜವಾಬ್ದಾರಿಯೂ ಸಹ ಆಶೀರ್ವಾದದಿಂದ ಬರುತ್ತೆ. ಜವಾಬ್ದಾರಿಯಲ್ಲಿ ನೋಡಿ ಏನು ಬರುತ್ತೆ, ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಒಂದು ಟೋಟಲ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಒಂದು ಫಿನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಇದೆಲ್ಲವೂ ಸಹ ಹಂತ ಹಂತವಾಗಿ ಬರುತ್ತೆ ಅಂತಲ್ಲ. ಕೆಲವೊಮ್ಮೆ ಆಕ್ಸಿಡೆಂಟ್ಲಿನೂ ಬಂದ್ಬಿಡ್ಬೋದು. ನಮಗೆ ಯಾವಾಗ ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಪುರಾಣಗಳಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಬರುತ್ತೆ. ಅರುಣಿ ಅಂತ ಒಬ್ಬ ವಿದ್ಯೆ ಕಲಿಯೋದಕ್ಕೆ ಹೋಗಿರ್ತಾನೆ ಗುರುಕುಲಕ್ಕೆ. ಆದರೆ ಗುರುಗಳು ಅವನಿಗೆ ಎಷ್ಟು ದಿನ ಆದರೂ ಏನೂ ಕಲಿಸೋದಿಲ್ಲ. ಬದಲಾಗಿ ಅವನಿಗೆ ಒಂದೇ ಕೆಲಸ, ನೀನು ನಮ್ಮ ಆವಾಗೆಲ್ಲ ಗುರುಕುಲಗಳಿಗೆ ರಾಜ ಮಹಾರಾಜರು ಒಂದಿಷ್ಟು ಭೂಮಿ ಕೊಟ್ಟಿರ್ತಾರೆ, ಅದರಲ್ಲಿ ಗದ್ದೆ ಮಾಡ್ತಾ ಇರ್ತಾರೆ ಅವರು. ಆ ಗದ್ದೆ ಜವಾಬ್ದಾರಿ ನಿನ್ನದು ಅಷ್ಟೇ. ಒಂದಿನ ಅದಕ್ಕೆ ನೀರು ಕಟ್ಟೋದು, ನೀರು ಬಿಡೋದು, ಗೊಬ್ಬರ ಹಾಕೋದು, ಅದನ್ನು ಕಾಯುವುದು, ದನಗಳು ಹೋಗದ ಹಾಗೆ, ಇದೇ ಅವನ ಕೆಲಸವಾಗಿರುತ್ತೆ. ಅವನೇನು ವಿಚಾರ ಮಾಡೋದಿಲ್ಲ, ತನ್ನ ಡ್ಯೂಟಿಯನ್ನು ತಾನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಒಂದಿನ ರಾತ್ರಿ ಅವನು ಮಲಗಿರ್ತಾನೆ ಆಶ್ರಮದಲ್ಲಿ. ಆಗ ಗದ್ದೆಯಲ್ಲಿ ಜೋರಾಗಿ ನೀರು ಬಂದು ಅವನ ಗದ್ದೆ ಕಟ್ಟಿರ್ತಾನಲ್ಲ, ನೀರು ಒಡ್ಡು ಮುರಿದು ಹೋಗ್ತದೆ, ಸದ್ದಾಗ್ತದೆ, ಧೋ 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 ಅಂತ ನೀರು ಸುರಿಯುವುದು. ಆಗ ಅವನಿಗೆ ಎಚ್ಚರ ಆಗ್ತದೆ, ಈಗ ಈ ನೀರೆಲ್ಲ ಗದ್ದೆಗೆ ಹೋದ್ರೆ ಪೂರ್ತಿ ಬೆಳೆದು ನಿಂತ ಬೆಳೆ ನಾಶವಾಗುತ್ತೆ ಅಂತ. ಅವನು ಆ ರಾತ್ರಿ, ಚಳಿಗಾಲದ ರಾತ್ರಿಯಲ್ಲಿ ಹೋಗ್ತಾನೆ. ಹೋಗಿ ಏನ್ ಮಾಡೋದು, ಕತ್ಲೆ, ಏನೂ ಮಾಡೋಕ್ಕಾಗೋದಿಲ್ಲ, ನೀರು ರಭಸವಾಗಿ ಒಂದು ತೂತಾಗ್ಬಿಟ್ಟಿದೆ. ಅದಕ್ಕೆ ಅಡ್ಡಲಾಗಿ ತಾನೇ ಮಲಗಿಬಿಡ್ತಾನೆ. ಮ್ಯಾಕ್ಸಿಮಮ್ ನೀರು ಹೋಗುವುದನ್ನು ತಡೆಗಟ್ತಾನೆ. ಬೆಳಿಗ್ಗೆ ಎದ್ದು ನೋಡ್ತಾರೆ ಗುರುಗಳು ಆಶ್ರಮದಲ್ಲಿ, ಅರುಣಿ ಇಲ್ಲ, ಎಲ್ಲಿದ ಇವನು, ಬಹಳ ಬೇಜವಾಬ್ದಾರಿ, ಹೇಳಿದ ಕೆಲಸ ಮಾಡಲ್ಲ ಅನ್ಕೊಳ್ತಾರೆ. ಅರುಣಿ ಅರುಣಿ ಅನ್ಕೊಂಡು ಹೋದ್ರೆ ಆಗ ಉಳಿದ ಬಾಲಕರು ಯಾರು ಆಶ್ರಮದಲ್ಲಿ ಸಾರ್ ಅಂದ್ರೆ, ಗುರುಗಳೇ ಹೀಗಾಗ್ಬಿಟ್ಟಿದೆ, ಅರುಣಿ ಅಲ್ಲಿ, ಅವನಿಗೆ ಎಚ್ಚರವೇ ಇಲ್ಲ, ಬಟ್ ಗದ್ದೆ ಸೇಫ್ ಆಗಿದೆ. ಇಲ್ಲಿ ನಾವು ಕಾಣುವುದೇನು, ಒಂದು ತ್ಯಾಗ ಕಾಣ್ತಿದೆ ನಮಗೆ, ಒಂದು ಸಹನೆ ಕಾಣ್ತಿದೆ ಅವನಲ್ಲಿ, ಎರಡನೇದು ಕರ್ತವ್ಯ ಪರತೆ ಕಾಣ್ತಿದೆ, ಇನ್ನೊಂದು ಜವಾಬ್ದಾರಿ. ಇವೆಲ್ಲದೂ ಬ್ಯಾಕ್ ಡ್ರಾಪಲ್ಲಿದೆ. ಎದುರಿಗೆ ಕಾಣ್ತಿರೋದು ಅವನ ಜವಾಬ್ದಾರಿ. ನನಗೆ ಈ ಕೆಲಸ ಕೊಟ್ಟಿದ್ರು, ನಾನು ಈ ರಾತ್ರಿಯಲ್ಲಿ ನನ್ನ ಗುರುಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು, ನನ್ನ ಕೆಲಸ ಮಾಡಿದೆ. ಅದರಿಂದಾಗಿ ಅವನು ಪೂರ್ತಿ ಗುರುಗಳ ಮನಸ್ಸನ್ನು ಗೆದ್ದು ಬಿಡ್ತಾನೆ. ಎಲ್ಲ ಅವರ ವಿದ್ಯೆಯನ್ನು ಪಡೆಯುವುದಕ್ಕೆ ಹೀಗೊಂದು ದೃಷ್ಟಾಂತ ಬರುತ್ತೆ ನಮಗೆ. ಹೇಳುವ ಉದ್ದೇಶ, ನಾವು ಅವನ ಹಾಗೆ ಜೀವ, ಇವತ್ತು ನಾವು ಸಮಾಜದಲ್ಲಿ ನೋಡ್ತೇವೆ, ಎಷ್ಟೊಂದು ಅಂತಹ ದೃಷ್ಟಾಂತಗಳನ್ನು ನೋಡ್ತೇವೆ. ತಮ್ಮ ಜೀವ, ಎಷ್ಟೋ ಪಶು ಪಕ್ಷಿಗಳನ್ನು ನೋಡ್ತೇವೆ ನೋಡಿ. ಮನೆ ಕಾಯುವಂತಹ ಒಂದು ನಾಯಿ ಅಥವಾ ಬೆಕ್ಕು ಒಂದು ಮಗುವಿನ ಮೇಲೆ ಹಾವು ಅಟ್ಯಾಕ್ ಮಾಡ್ತಿದ್ರೆ ಆ ಹಾವಿನ ಜೊತೆಗೆ ಸೆಣಸಾಡಿ ತನ್ನ ಜೀವ ಬೇಕಾದ್ರೂ ಕೊಡುತ್ತೆ ಅದು. ಆದ್ರೆ ತನ್ನ ಜವಾಬ್ದಾರಿನ, ಅದಕ್ಕೆ ಯಾರು ಆ ಜವಾಬ್ದಾರಿನ ಬರೆದು ಕೊಡ್ಲಿಲ್ಲ. ಆದರೆ ಅದಕ್ಕೆ ಇದೊಂದು ಸೆನ್ಸ್, ಇದೊಂದು ಕಾನ್ಶಿಯಸ್ ನಮ್ಮದು ಜವಾಬ್ದಾರಿ. ಅದು ಯಾರು ಹೇಳೋ ಅವಶ್ಯಕತೆ ಇಲ್ಲ. ವಯೋಮಾನಕ್ಕನುಗುಣವಾಗಿ ಹೇಗೆ ನೋಡಿ, ಚಿಕ್ಕ ಮಕ್ಕಳಿಗೆ ಕೂರಿಸಿ ಹೋಮ್ವರ್ಕ್ ಮಾಡಿಸ್ಬೇಕಾಗತ್ತೆ. ಸ್ವಲ್ಪ ಮಕ್ಕಳು ಬೆಳೀತಾ ಬೆಳೀತಾ ನಾಳೆ ಹೋಮ್ವರ್ಕ್ ಮಾಡ್ಕೊಂಡು ಹೋಗದಿದ್ರೆ ಶಾಲೆಯಲ್ಲಿ ನನಗೆ ಇನ್ಸಲ್ಟ್ ಆಗುತ್ತೆ ಅನ್ನೋದು ಅರಿವಾದಾಗ ತಾವೇ ರೆಸ್ಪಾನ್ಸಿಬಲ್ ಆಗ್ತಾರೆ, ತಮ್ಮ ಹೋಮ್ವರ್ಕ್ ತಾವೇ ಮಾಡ್ತಾರೆ. ಆಮೇಲೆ ಆ ಹೋಮ್ವರ್ಕ್ ಇಂಪ್ರೂವ್ಮೆಂಟು ತಾವೇ ಮಾಡ್ತಾ ಹೋಗ್ತಾರೆ. ಸ್ಟಡೀಸ್ನಲ್ಲಿ ನಾವು ಇದನ್ನು ಹಂತ ಹಂತವಾಗಿ ನೋಡ್ತೇವೆ. ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆಯೋ ಅಲ್ಲಿ ಮನುಷ್ಯ ಕೋಆಪರೇಟ್ ಮಾಡ್ತಾನೆ, ಕೋಆಪರೇಷನ್ ತಗೊಳ್ತಾನೆ, ಅಲ್ಲಿ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಆಗ ಅದು ಒಂದು ಹೊರೆ ಅಂತ ಅನ್ಸೋದಿಲ್ಲ ಅವನಿಗೆ, ಬಹಳ ಖುಷಿಯಿಂದ ಮಾಡ್ತಾನೆ ಅವನು. ಮತ್ತೆ ಎಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ ಅಲ್ಲಿ ಮನುಷ್ಯ ಸುಪೀರಿಯಾರಿಟಿಯನ್ನು ಫೀಲ್ ಮಾಡೋದಿಲ್ಲ, ಇನ್ಫೀರಿಯಾರಿಟಿಯನ್ನು ಫೀಲ್ ಮಾಡೋದಿಲ್ಲ. ಅದನ್ನು ಒಂದು ತನ್ನ ಬಾಧ್ಯತೆ ಅಂತ ನಾವೇನು ಹೇಳ್ತೇವೆ, ಇದು ನಾನೇ ಮಾಡಬೇಕು ಅನ್ನುವಂಥದ್ದು. ನನ್ನ ಪರ್ಸನಲ್ ಕಮಿಟ್ಮೆಂಟ್ ಇದೆ, ಇದನ್ನು ನಾನು ಪೂರ್ಣ ಮಾಡ್ತೇನೆ ಅಂತ. ಈಗ ಕೆಲವೊಬ್ಬರು ರೆಸ್ಪಾನ್ಸಿಬಲ್ ಆಗಬೇಕು ಅಂತ ಬಯಸ್ತಾರೆ, ಬಹಳ ಜೀವನದಲ್ಲಿ ಇರ್ರೆಸ್ಪಾನ್ಸಿಬಲ್ ಆಗಿ ನಡ್ಕೊಂಡಿರ್ತಾರೆ, ಏನೋ ತಪ್ಪು ಕೆಲಸಗಳನ್ನ ಮಾಡಿರ್ತಾರೆ, ಬೇಜವಾಬ್ದಾರಿಯಿಂದ ನಡೀತಾರೆ, ತಮ್ಮ ಆ್ಯಕ್ಷನ್ಸಿಗೆ ತಾವು ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ. ಅವರು ರೆಸ್ಪಾನ್ಸಿಬಲ್ ಆಗಬೇಕು
ಅನ್ನುವಂಥ ಭಾವನೆ ಇದೆ ಅವರಲ್ಲಿ. ಆ ಪ್ರಯತ್ನ ಮಾಡಬೇಕು ಅಂತ ಇದ್ದಾರೆ. ಎಲ್ಲಿಂದ ಶುರು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಹ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಕಾಣುವಂಥ ಒಂದು ಸಂಗತಿ ಏನು ಅಂದ್ರೆ, ತುಂಬ ಜನ ಇವತ್ತು ನಾವು ಬೇಜವಾಬ್ದಾರಿಯ ನಡವಳಿಕೆಯನ್ನ ನೋಡ್ತಿದ್ದೇವೆ. ಫಾರ್ ಎಕ್ಸಾಂಪಲ್ ಈಗ ಬಸ್ನಲ್ಲಿ ಕೂತ್ಕೊಂಡು ಬಾಯಲ್ಲಿ ಹಾಕ್ಕೊಂಡಿದ್ದನ್ನ ಚೂಯಿಂಗ್ ಗಮ್ಮನ್ನು ಉಗಿದು ಬಿಡೋದು, ಅಥವಾ ಎಲೆ ಅಡಿಕೆ ಹಾಕ್ಕೊಂಡಿದ್ರೆ ಪಿಚಕಾರಿಗೆ ಹಾಕ್ಬಿಡೋದು, ಅದು ಕೆಳಗಿದ್ದವರ ಬಟ್ಟೆ ಹಾಳು ಮಾಡ್ಬೋದು, ಯಾರ ತಲೆ ಮೇಲಾದರೂ ಬೀಳ್ಬೋದು, ಅವ್ರು ಎಲ್ಲಿ ಹೊರಟಿದ್ದಾರೋ ಅವ್ರಿಗೇನು ಪ್ರಾಬ್ಲಮ್ ಆಗ್ಬೋದು, ನಾವು ಅದನ್ನು ನಮ್ಮ ಜವಾಬ್ದಾರಿ ಅಲ್ಲ. ಈ ರೀತಿಯಾಗಿ ಒಂದು ಬೇಜವಾಬ್ದಾರಿಯ ವರ್ತನೆ, ಅದನ್ನು ನಾವು ಸ್ವಾತಂತ್ರ್ಯ ಅಂದ್ಕೊಂಡಿದ್ದೇವೆ. ಹ್ಮ್ ನಾವು ಇಲ್ಲಿ ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದೇವೆ. ನಮ್ಮ ಜವಾಬ್ದಾರಿಯನ್ನ ನಾವು ಸ್ವಾತಂತ್ರ್ಯ ಅಂತ ತಿಳ್ಕೊಂಡಿದ್ದೇವೆ. ಅದನ್ನು ಸ್ವಾತಂತ್ರ್ಯ ಹೋಗಿ ಸ್ವೇಚ್ಛಾಚಾರ ಆಗ್ಬಿಟ್ಟಿದೆ. ಹ್ಮ್ ಹಾಗಾಗಿ ನಾವು ಬೇಜವಾಬ್ದಾರಿಯಾಗಿದ್ದೇವೆ. ಎಸ್ಪೆಷಲಿ ಈಗ ನಾವೇನು ನೋಡ್ತಾ ಇದ್ದೇವೆ, ಈ ರೀತಿಯ ಮನೋಭಾವ ಬಂದಾಗ ಒಂದು ನಾನು ಹೇಳುವುದಕ್ಕೆ ಇಷ್ಟಪಡ್ತೇನೆ ಮಧ್ಯದಲ್ಲಿ, ಇದಕ್ಕೆಲ್ಲೂ ಒಂದು ಕಡೆ ಸ್ವಲ್ಪ ಇವತ್ತಿನ ಯಂಗರ್ ಜನ್ರೇಷನಲ್ಲಿ ಏನಾದರೂ ಇದು ಬೇಜವಾಬ್ದಾರಿ ಕಾಣ್ತಿದ್ರೆ ಎಲ್ಲೋ ಒಂದು ಕಡೆ ಪೇರೆಂಟ್ಸ್ ಕಾರಣ ಇದ್ದಾರೆ. ಅಂದರೆ ಅವ್ರನ್ನ ಎಲ್ಲೋ ಒಂದೇ ಎರಡೇ ಮಕ್ಕಳು ಅವ್ರನ್ನೆಲ್ಲ ತಲೆ ಮೇಲೆ ಇಟ್ಕೊಂಡು ಪ್ರತಿಯೊಬ್ಬ ಅವ್ರದ್ದೆಲ್ಲದೂ ನಂದೇ ಜವಾಬ್ದಾರಿ ಅಂದ್ಕೊಳ್ತಾ ಮಾಡ್ಕೊಳ್ತಾ, ನನಗೆ ಒಂದು ಅವ್ರು ಏನು ಕೇಳಿದ್ರು ಅದನ್ನು ಹತ್ತು ಕೊಡಿಸ್ತಾ ಅವ್ರನ್ನ ಇರೆಸ್ಪಾನ್ಸಿಬಲ್ ಮಾಡಿದ್ದಾರೆ ಕೆಲವು ಕಡೆ. ಹ್ಮ್ ಸ್ವಲ್ಪ ಅವರಿಗೆ ಅವರ ಕಷ್ಟ ಸುಖದ ಅರಿವಾಗುವುದಕ್ಕೆ ಬಿಟ್ಟರೆ ಆಗ ಖಂಡಿತವಾಗಿಯೂ ಮಕ್ಕಳು ಏಬಲ್ ಇದ್ದಾರೆ. ಇವತ್ತಿನ ಜನ್ರೇಷನ್ ಅವರು ಯಾರು ಅಂತಹ ಏನು ಹೇಳ್ತೀರಿ ನೀವು, ಕೈಲಾಗದ ಜನ್ರೇಷನ್ ಅಲ್ಲ. ಹ್ಮ್ ಎಬಿಲಿಟೀಸ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಫೀಲ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಹ್ಮ್. ನಾನ್ ಮಾಡಬಲ್ಲೆ, ನಾನು ಮಾಡಬೇಕು ಅನ್ನೋದನ್ನ ಫೀಲ್ ಮಾಡುವುದಕ್ಕೆ ನಾವು ಇನ್ನೂ ಫೀಡ್ ಮಾಡ್ತಾ ಇದೀವಿ, ಬೇಬಿ ಫೀಡ್ ಮಾಡಿದ ಹಾಗೆ. ಅದು ಒಂದು ಮೈನಸ್ ಪಾಯಿಂಟ್ ಇದೆ. ಆದರೆ ಯಾರಾದರೂ ನಾನು ರೆಸ್ಪಾನ್ಸಿಬಲ್ ಆಗಬೇಕು ಅಂತ ಇಷ್ಟಪಟ್ರೆ, ಫಸ್ಟ್ ಆಫ್ ಆಲ್ ಅವರು ತನ್ನನ್ನು ತಾನು ರೆಸ್ಪಾನ್ಸಿಬಲ್ ಫೀಲ್ ಮಾಡಬೇಕಾದ್ರೆ ಆತ್ಮವಿಶ್ವಾಸ ಬೆಳೆಸ್ಕೋಬೇಕು. ಮತ್ತು ಇವತ್ತು ನಾವು ಸಮಾಜದಲ್ಲಿ ಏನು ನೋಡ್ತಿದ್ದೇವೆ ಅಂದರೆ, ಯಾರು ಜವಾಬ್ದಾರಿಯಿಂದ ಮಾಡ್ತಾರೆ, ಮಾಡ್ತಾ ಮಾಡ್ತಾ ಅವರಲ್ಲೊಂದು ಈಗೋ ಡೆವಲಪ್ ಆಗ್ತದೆ. ಹ್ಮ್ ನಾನು ಇಲ್ದಿದ್ರೆ ನಡೆಯೋದಿಲ್ಲ ಅನ್ನೋ ಮನೋಭಾವ, ಅಥವಾ ನಾನೇ ಎಲ್ಲವನ್ನ ಮಾಡಿದೆ, ಇದು ಮತ್ತೆ ಅವರನ್ನು ದಾರಿ ತಪ್ಪಿಸುತ್ತೆ. ಮತ್ತೆ ರೆಸ್ಪಾನ್ಸಿಬಿಲಿಟಿಯನ್ನು ಮಿಸ್ಯೂಸ್ ಮಾಡಿ ಹಾ. ಅದನ್ನ ಬೇರೆ ಒಂದು ಕೋಟ್ ಹಾಕೊಳ್ತಾರೆ ಅಂತ. ಅದರಿಂದ ಏನಾಗುತ್ತೆ ಅಂದರೆ, ಹೇಗೂ ನಾವೆಷ್ಟು ಮಾಡಿದ್ರು ಇವು ತಾವೇ ಹೆಸರು ತಗೊಳ್ಳೋರಲ್ಲ, ನಾವು ಯಾಕೆ ಜವಾಬ್ದಾರಿ. ಇವತ್ತು ನಾವು ತುಂಬ ಅಂದರೆ 4 ಜನ ಸೇರಿ ಕೆಲಸ ಮಾಡುವಲ್ಲಿ ಈ ಕಾನ್ಷಿಯಸ್ ಅನ್ನ ನೋಡ್ತಿದ್ದೇವೆ. ಹ್ಮ್ ಹೆಸರು ಅವ್ರಿಗೆ ಬರ್ತಿದೆ, ನಾವ್ ಯಾಕೆ ಇಷ್ಟನ್ನು ಮಾಡ್ಬೇಕು ಅಂತ. ಕಷ್ಟಪಡಬೇಕು. ಬಟ್ ಇಲ್ಲಿ ಯಾರ ಹೆಸರು ತಗೊಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಾನು ನನ್ನ ಡ್ಯೂಟಿಯನ್ನು ಸರಿಯಾಗಿ ಮಾಡಿದನಾ ಅನ್ನೋದು ಬಹಳ ಮುಖ್ಯ. ನಮ್ಮಲ್ಲೊಂದು ಬಹಳ ಸುಂದರವಾದ ಹೇಳಿಕೆ ಇದೆ, ಭಗವದ್ಗೀತೆದು, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಕೆಲಸ ಮಾಡುವುದು ನನ್ನ ಡ್ಯೂಟಿ, ಆ ಫಲಾಫಲಗಳ ಬಗ್ಗೆ ಯೋಚನೆ ಮಾಡುವುದು ನನ್ನ ಜವಾಬ್ದಾರಿ ಅಲ್ಲ. ಅದು ಸಿಕ್ಕೇ ಸಿಗುತ್ತೆ ನಾನು ಕರೆಕ್ಟ್ ಸೆನ್ಸಲ್ಲಿ ಜಾಬ್ ಮಾಡಿದ್ರೆ. ಅದನ್ನೇ ವರ್ಕ್ ಇಸ್ ಅ ವರ್ಷಿಪ್ ಅಂತ ಹೇಳಿದ್ರು, ಕಾಯಕವೇ ಕೈಲಾಸ. ಆದರೆ ಕಾಯಕ ಕೈಲಾಸ ಯಾವಾಗ ಆಗುತ್ತೆ ಅಂದರೆ, ಆ ಕಾಯಕದಲ್ಲಿ ನಾನೇನು ನಿರೀಕ್ಷೆ ಮಾಡಿದೆ, ಮತ್ತೆ ಕರ್ಮಕ್ಕೆ ಫಲ ಅಂತೂ ಕಟ್ಟಿಟ್ಟು ಬುತ್ತಿ, ನೀವು ಬೇಡ ಅಂದ್ರೂ ಎಲ್ಲಿಗೂ ಅದ್ ಹೋಗೋದೇ ಸಿಕ್ಕೇ ಇಲ್ಲ, ಸಿಗುತ್ತೆ. ಸಿಕ್ಕೇ ಸಿಗುತ್ತೆ. ಹ್ಮ್ ಅದಕ್ಕಾಗಿ ನಾನು ಸರಿಯಾಗಿ ಕೆಲಸ ಮಾಡಿದರೆ, ನಾನು ಬಾಡಿ ಕಾನ್ಷಿಯಸ್ನಲ್ಲಿ ಬಾರದೆ, ಅಭಿಮಾನದಲ್ಲಿ ಇಗೋಯಿಸ್ಟಿಕ್ ಆಗದೆ ನಾನು ಕೆಲಸ ಮಾಡಿದರೆ, ನನಗೆ ಸಿಗಬೇಕಾದದ್ದು ಸಿಕ್ಕೇ ಸಿಗುತ್ತೆ ಅನ್ನುವಂಥ ಪೂರ್ಣ ವಿಶ್ವಾಸ. ಹ್ಮ್ ಅದೇ ರೀತಿ ಹೇಗೆ ನಾವು ಈಗೋಯಿಸ್ಟಿಕ್ ಆಗದೆ ಹೋದಲ್ಲಿ ನನಗೆ ಫ್ರೂಟ್ ಸಿಗುತ್ತೋ, ಅದೇ ರೀತಿ ನಾನು ರೆಸ್ಪಾನ್ಸಿಬಿಲಿಟಿ ಅಲ್ಲ, ನಾನು ಜವಾಬ್ದಾರಿ ಅಲ್ಲ ಅನ್ಕೊಂಡಾಗ ಕೂಡ ಏನಾದರೂ ಮಿಸ್ಯೂಸ್ ಆಗ್ಬೋದಲ್ವೇ? ಖಂಡಿತ. ಯಾವಾಗ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತೇವೆ, ಹೊಣೆಗೇಡಿತನ ಅಂತ ನಾವೇನು ಹೇಳ್ತೇವೆ, ಅಪಾರ್ಚುನಿಟೀಸ್ ತಪ್ಪಿ ಹೋಗುತ್ತೆ ನಮಗೆ. ಒಂದು 4 ಸಲ ಜನ ನೋಡ್ತಾರೆ, ನಾನು ಸರಿಯಾಗಿ ಕೆಲಸ ಮಾಡಲಿಲ್ಲ, ಅವಕಾಶಗಳು ನನ್ನ ಕೈಯಿಂದ ತಪ್ಪಿ ಹೋಗುತ್ತೆ. ಅವಕಾಶಗಳು ತಪ್ಪಿ ಹೋದಾಗ ನನ್ನ ಟ್ಯಾಲೆಂಟಿಗೆ ಸರಿಯಾಗಿ ಎಲ್ಲಿಯೂ ಮಾನ್ಯತೆ ಸಿಗಲಿಲ್ಲ ಅಂತ ನಾನು ನಿರಾಶನಾಗ್ತೇನೆ. ಅದಕ್ಕೆ ಕಾರಣ ನನಗೆ ಗೊತ್ತಾಗೋದಿಲ್ಲ. ನನಗೆ ಸರಿಯಾಗಿ ನಾನು ಇಷ್ಟು ಓದಿದ್ದೇನೆ, ಇಷ್ಟು ಮಾಡಿದ್ದೇನೆ, ಇಷ್ಟು ಮಾಡ್ತೇನೆ, ಆದರೂ ನನಗೆ ಯಾರೂ ಕೇಳಲ್ಲ. ಬಟ್ ನನ್ನಲ್ಲಿ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅನ್ನೋದು ನನಗೆ ಅರ್ಥವಾಗೋದಿಲ್ಲ. ಅದು ಅರ್ಥವಾಗುವ ಹೊತ್ತಿಗೆ ನಾನು ನನ್ನಿಂದ ನಾನೇ ನಿರಾಶನಾಗ್ಬಿಡ್ತೇನೆ. ನನ್ನ ಮೇಲೆ ನನಗೆ ಇನ್ಫೀರಿಯಾರಿಟಿ ಬರುತ್ತೆ, ಇಲ್ಲ ನನ್ನ ಹತ್ರ ಏನೂ ಮಾಡೋಕ್ಕಾಗೋದಿಲ್ಲ ಅಂತ. ಆ ಇನ್ಫೀರಿಯಾರಿಟಿ ಬಂದಷ್ಟು ಮತ್ತಷ್ಟು ಕುಗ್ಗುತ್ತಾ ಹೋಗ್ತಾನೆ. ಕೊನೆಗೆ ನನಗೆ ಕೇವಲ ಪರಚಿಂತನೆ ಒಂದು ಬಿಟ್ಟು ಬೇರೆ ಯಾವುದೂ ಕೆಲಸ ಉಳಿಯೋದಿಲ್ಲ. ಇವ್ರನ್ನ ದೂಷಿಸ್ತಾ ಕೂತ್ಕೊಂಡ್ಬಿಡ್ತಾನೆ. ಸೊ ನೆನ್ಪಿಟ್ಕೋಬೇಕು, ನಾವು ಯಾರನ್ನ ದೂಷಿಸಿದ್ರು ಯಾರೂ ನನ್ನನ್ನು ಸರಿ ಮಾಡೋದಕ್ಕೆ ಬರೋದಿಲ್ಲ. ನನ್ನನ್ನು ನಾನು ಮುಂದುವರಿಸ್ಕೊಳ್ಬೇಕಾದ್ರೆ ಆತ್ಮವಿಶ್ವಾಸವೇ ಬಹಳ ದೊಡ್ಡ ಮುಖ್ಯವಾದಂತಹ ಮೈಲಿಗಲ್ಲು. ಅದು ಇಲ್ಲದೆ ಹೋದರೆ ಯಾರೂ ನನ್ನನ್ನು ಮುಂದುವರ್ಸೋಕ್ಕೆ ಸಾಧ್ಯವಾಗೋದಿಲ್ಲ ಜೀವನದಲ್ಲಿ. ಆತ್ಮವಿಶ್ವಾಸ ಕಳ್ಕೋಬಾರ್ದು ಅಂದರೆ
ನಾವು ಜೀವನದಲ್ಲಿ ಫೇಲ್ಯೂರ್ಸ್ ಇರ್ಬೋದು, ರೆಸ್ಪಾನ್ಸಿಬಿಲಿಟಿಯಲ್ಲಿಯೂ ಫೇಲ್ಯೂರ್ಸ್ ಆಗಲ್ಲ ಅಂತಲ್ಲ, ಬಟ್ ನಾವು ಮತ್ತೆ ರೆಡಿ ಆಗಬೇಕು. ಮತ್ತೆ ರೆಡಿ ಆದಾಗ ನಾವೇನು ಮಾಡ್ತೇವೆ ಅಂದರೆ, ಈಗ ಒಮ್ಮೆ ನಾನು ಫೇಲ್ ಆದೆ, ನನಗೊಮ್ಮೆ ಅಪಾರ್ಚುನಿಟೀಸ್ ಕಡಿಮೆ ಆಯಿತು, ನಾವು ಮಜ್ಜಿಗೆ ಕಡಿಯೋಕ್ಕೆ ಶುರು ಮಾಡಿಬಿಡ್ತೇವೆ. ಅವತ್ತು ನಾ ಹಾಗೆ ಮಾಡಿದ್ದೆ, ಆದರೂ ಹೀಗಾಯಿತು. ಸೊ ಅಲ್ಲಿ ನಮ್ಮ ಚಿಂತನೆ ಏನ್ ನಡಿಬೇಕಿತ್ತು ಸರಿಯಾಗಿ ಪಾಸಿಟಿವ್ ಆಗಿ, ಅದು ನಡಿಲಾರ್ದಲೆ ನಾವು ಇದಕ್ಕೆ ಹಿಂಗಾಯ್ತು, ಇದಕ್ಕೆ ಹೀಗಾಯ್ತು ಅಂತ ಪ್ರತಿಯೊಂದು ಘಟನೆಗೆ ಒಂದು ಕನೆಕ್ಷನ್ ನೋಡಿಸ್ತಾ ಹೋಗ್ತೇವೆ. ಇವತ್ತು ಇತಿಹಾಸದಲ್ಲಿ ನಾವು ಇಂಥ ನೂರಾರು ಉದಾಹರಣೆಗಳನ್ನು ನೋಡ್ತೇವೆ. ಈಗ ಮಾಳವೀಯ ಅಂತ ಹೆಸರು ಕೇಳಿದ್ದೇವೆ ನಾವು, ಮದನ ಮೋಹನ್ ಮಾಳವೀಯ. ಅವರೊಂದು ಹಿಂದೂ ಯೂನಿವರ್ಸಿಟಿ ಸ್ಥಾಪನೆ ಮಾಡಕ್ಕೆ ಹೊರಟಿರ್ತಾರೆ. ಆಗ ಒಂದು ಒಂದೇ ರೀತಿ ಯೋಚನೆ ಮಾಡುವ ಸಮಾನ ಮನಸ್ಕರದ ಒಂದು ಗುಂಪು, ಅವ್ರು ಫಂಡ್ ರೈಸಿಂಗ್ ಮಾಡ್ತಾರೆ. ಯೂನಿವರ್ಸಿಟಿ ಅಂದರೆ ಸಿಕ್ಕಾಪಟ್ಟೆ ಕ್ಲೋಸ್ ಟುಗೆದರ್ ಇನ್ವೆಸ್ಟ್ಮೆಂಟ್. ಅವರಿಗೆ ಯಾರೋ ಹೇಳ್ತಾರೆ, ಹೈದರಾಬಾದ್ ನೈಜಾಮ ನಿಮಗೆ ಫಂಡಿಂಗ್ ಮಾಡ್ತಾನೆ, ಅಲ್ಲಿ ಹೋಗ್ತಾರೆ. ಅವ್ರು ಯೋಚನೆ ಮಾಡೋದಿಲ್ಲ, ಅವನು ಮುಸ್ಲಿಂ, ಹೇಗೆ ನನಗೆ ಫಂಡ್ ಕೊಡಬಹುದು ಅಂತ ಸ್ವಲ್ಪನೂ ಯೋಚನೆ ಮಾಡದೆ ಹೋಗ್ತಾರೆ. ಆಗ ಅವನೇನು ಮಾಡ್ತಾನೆ, ನಿಜಾಮ್ ಯಾಕೆ ಬಂದಿದ್ದೀರಾ, ಯೂನಿವರ್ಸಿಟಿಗೆ ಫಂಡ್ ಕೇಳಬೇಕು, ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಾನು ಹಿಂದೂ ಯೂನಿವರ್ಸಿಟಿಗೆ ಯಾಕೆ ಕೊಡಲಿ? ತುಂಬ ಇವರು ಇನ್ಸಿಸ್ಟ್ ಮಾಡಿದಾಗ ಸಿಟ್ಟು ಬಂದು ಕಾಲಲ್ಲಿರೋ ಒಂದು ಶೂಸ್ ತೆಗೆದು ಬಿಸಾಡ್ಬಿಡ್ತಾರೆ. ತಗೊಳ್ಳಿ, ಇದೆ ನಿಮಗೆ ಫಂಡ್ ಡೊನೇಷನ್. ಸಾಮಾನ್ಯ ಮನುಷ್ಯರಾದರೆ ರೆಸ್ಪಾನ್ಸಿಬಲ್ ಇದ್ದವರಿದ್ರೆ ಹೋಗ್ಲಿ ಬಿಡು, ನಮಗೇನಾಗಬೇಕು, ಯಾವುದು ಯೂನಿವರ್ಸಿಟಿಗಾಗಿ ನಾನೀಗ ಯಾಕೆ ಕಷ್ಟಪಡಬೇಕು, ಏನು ಇಷ್ಟೆಲ್ಲ ಇನ್ಸಲ್ಟ್ ಯಾಕೆ ಮಾಡಬೇಕು, ಐ ಆಮ್ ದ ಸೋ ಗ್ರೇಟ್ ಮಾಳವೀಯ, ಐ ಕ್ಯಾನ್ ಅಂತ ಹಿಂಸರಿತಿದ್ರು. ಮಾಳವೀಯ ಹಾಗೆ ಮಾಡಲಿಲ್ಲ. ಅವ್ರು ನಮ್ರವಾಗಿ ಎದ್ದು ನಿಂತ್ಕೊಂಡು, ಹುಜೂರ್ ಒಂದು ಶೂಸ್ ಅಂತೂ ಕೊಟ್ಬಿಟ್ಟಿದ್ರಾ, ಇನ್ನೊಂದು ಇಟ್ಕೊಂಡು ಏನು ಮಾಡ್ತೀರಾ, ಅದನ್ನು ಕೊಟ್ಬಿಡಿ ಅಂತ. ಸೊ ಅದನ್ನು ತಗೊಂಡ್ರು. ಅದನ್ನು ತಗೊಂಡು ಹೋಗಿ ಹೊರಗಡೆ ಚೌಕದಲ್ಲಿ ನಿಂತು ಹರಾಜು ಹಾಕ್ತಾರೆ ಅದನ್ನು. ಈ ಘಟನೆ ನಮಗೇನು ತೋರಿಸುತ್ತೆ ಬಹಳ ಇಂಪಾರ್ಟೆಂಟ್ ಆಗಿಂದ್ರೆ, ಈ ಘಟನೆ ನಾವು ಅನೇಕ ಸಲ ಕೇಳಿರ್ಬೋದು, ಬಟ್ ಇಲ್ಲೊಂದು ಜವಾಬ್ದಾರಿ. ನಾನೊಂದು ಯೂನಿವರ್ಸಿಟಿ ಕೆಲಸಕ್ಕೆ ಹೊರಟಿದ್ದೇನೆ, ಹೊರಟಾಗ ಬ್ಯಾರಿಯರ್ಸ್ ಬರಬಹುದು ಅನ್ನೋದು ಅಂಡರ್ಸ್ಟುಡ್. ಒಂದು ದೊಡ್ಡ ಕೆಲಸ ಮಾಡುವಾಗ ನೂರಾರು ಇಂಥ ಬ್ಯಾರಿಯರ್ಸ್ ಬರ್ಬೋದು. ನನ್ನ ಅಹಂಕಾರಕ್ಕೆ ಅಥವಾ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಕೆಲಸಗಳು ಆಗ್ಬೋದು. ಬಟ್ ಅದು ನನ್ನ ಕಾರ್ಯದಲ್ಲಿ ಮಧ್ಯದಲ್ಲಿ ವಿಘ್ನ ಆಗಬಾರ್ದು. ಅದನ್ನೂ ನಾನು ಮೆಟ್ಟಿ ನಿಂತಾಗ, ಸಕಾರಾತ್ಮಕ ಯೋಚನೆಯನ್ನು ಬೆಳೆಸ್ಕೊಂಡಾಗ, ಅಂದರೆ ನೋಡಿ, ಒಂದು ಜವಾಬ್ದಾರಿಯ ಜೊತೆಗೆ ಅವರಲ್ಲಿ ಒಂದು ಹ್ಯುಮಿಲಿಟಿನೂ ಬೆಳೀತು. ಹಾಗಾಗಿ ಅವರು ತಮ್ಮ ಕಾರ್ಯದಲ್ಲಿ ಸಕ್ಸಸ್ ಆದರೂ. ಇವತ್ತು ಸೋಕಾಲ್ ಮಾಳವೀಯ ಎಲ್ಲರೂ ನೆನಪು ಮಾಡ್ತಾರೆ ಇಂಪಾರ್ಟೆಂಟ್ ಆಗಿ. ಯಾಕೆಂದರೆ ಹಿಂದೂ ಯೂನಿವರ್ಸಿಟಿ ಅಟ್ ಬನಾರಸ್ ಇವತ್ತು ಎಷ್ಟು ಜನರನ್ನ ತಯಾರು ಮಾಡಿತು. ಆ ಮನುಷ್ಯ ಅವತ್ತೇನಾದರೂ ತನ್ನ ರೆಸ್ಪಾನ್ಸಿಬಿಲಿಟಿಯಿಂದ ಹಿಂದೆ ಸರಿದಿದ್ರೆ ಆ ಎಲ್ಲ ಬ್ಯಾರಿಯರ್ಸ್ನಿಂದ ಇವತ್ತೇನೂ ಇರ್ತಿರ್ಲಿಲ್ಲ. ಇವತ್ತು ಅವ್ರನ್ನ ಭಾರತ ರತ್ನ ಅಂತ ನೋಡ್ತೇವೆ. ಅವ್ರು ಮಾಡಿದಂತ ಕೆಲಸಗಳನ್ನ ಇವತ್ತು ನಾವು ರಿಕಗ್ನೈಸ್ ಮಾಡ್ತೇವೆ. ಇದೆಲ್ಲ ಬರೀ ರೆಸ್ಪಾನ್ಸಿಬಿಲಿಟಿಯನ್ನ ಸರಿಯಾಗಿ ಧಾರಣೆ ಮಾಡ್ಕೊಳ್ಳೋದ್ರಿಂದ ಬರುತ್ತೆ. ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋದಲ್ಲದೆ, ಯಾವುದು ರೆಸ್ಪಾನ್ಸಿಬಿಲಿಟಿ ಸರಿಯಾಗಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ತಿಳ್ಕೊಳ್ಳುವಂಥ ಮಾತು. ಇಂದಿನ ಸಂಚಿಕೆಯಲ್ಲಿ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಬೇಕು, ಜವಾಬ್ದಾರಿ ಅಂದರೆ ಏನು, ಯಾವುದು ನನ್ನ ಜವಾಬ್ದಾರಿ, ಯಾವುದು ಇಲ್ಲ, ಜವಾಬ್ದಾರಿ ಅಂದ ತಕ್ಷಣ ಅದನ್ನು ಅಹಂಕಾರವಾಗಿ ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಜವಾಬ್ದಾರಿಯ ಬಗ್ಗೆ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ, ಅದಕ್ಕೋಸ್ಕರ ತುಂಬ ತುಂಬ ಧನ್ಯವಾದಗಳು. ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಬೇಕು ಅನ್ನೋದನ್ನ ನಾವಿವತ್ತು ಅರ್ಥ ಮಾಡ್ಕೊಂಡಿದ್ದೇವೆ. ಜವಾಬ್ದಾರಿಯನ್ನು ನಾವು ತಗೊಳ್ಕೊಳ್ಳೋದಕ್ಕೆ ಎಲ್ಲರ ಹತ್ರನೂ ಕ್ಷಮತೆ ಇದೆ. ಅದರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಲಿ, ಇನ್ಫೀರಿಯಾರಿಟಿ ಆಗಲಿ ನಮ್ಮನ್ನ ಟಚ್ ಮಾಡೋದಿಲ್ಲ. ಸರಿಯಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿಗಳನ್ನು ನಾವು ಅರ್ಥ ಮಾಡಿಕೊಂಡು ನಿರ್ವಹಿಸಿದಾಗ ನಮಗೆ ಸಫಲತೆ ಸಿಗುತ್ತೆ. ಇಂದಿನ ಸಂಚಿಕೆಯಲ್ಲಿ ಜವಾಬ್ದಾರಿ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.